ಒಂದ್ ಕಾಲದಲ್ಲಿ ಮುಂಬೈ ಇಂಡಿಯನ್ಸ್ ಯಾವ ತರ ಸ್ಟ್ರಾಂಗ್ ಆಗಿತ್ತು ಅಂತ ನಿಮ್ಗೆ ಗೊತ್ತಿದೆ. ಅನುಭವಿ ಆಟಗಾರನೇ ಡಗೋಟಲ್ಲಿ ಕೂತಿರ್ತಾರೆ ಅಂದ್ರೆ ಇನ್ ಯಾರು ಹಾರ್ದಿಕ್ ಪಾಂಡ್ಯ ಅವ್ರು ಮುನ್ನಡೆಸಬೇಕು. ಎಷ್ಟು ಅಂತ ಮುನ್ನಡೆಸಿದ್ರೆ RCB ಒಂದೇ ಒಂದ್ ಮ್ಯಾಚ್ ಸೋತಿದೆ, 2 ಮ್ಯಾಚ್ ಗೆದ್ದಿದೆ. ಅವ್ರ ಕ್ಯಾಪ್ಟನ್ಶಿಪ್ ಬಿಟ್ಟಾಗಿನ ಅವ್ರದ್ದು ಆಟ ಕೂಡ ಚೆನ್ನಾಗಿ ಬರ್ತಿಲ್ಲ. ಆಟಗಾರರು ಬಲಾಬಲ ಹೇಗಿದೆ. ಮುಂಬೈ ಟೀಮ್ ಯಾಕೋ ನಿರೀಕ್ಷಿತ ಪ್ರದರ್ಶನ ಕೊಡ್ತಿಲ್ಲ. ಹೆಂಗ್ ಟ್ರೋಲ್ ಮಾಡ್ತಾರೆ ಅಂದ್ರೆ ಮನೇಲಿ ಅಮ್ಮ ಹೇಳ್ತಾರಂತೆ, ಮನೇಲಿ ಆಡ್ಬೇಡಿ ಹೊರಗೆ ಹೋಗಿ ಚೆನ್ನಾಗಿ ಆಡಿ ಅಂತ. ಹಂಗೆ ನಮ್ಮ RCB ಟೀಮ್ ಅವ್ರು ಕೂಡ. ಹಲೋ ಗೈಸ್, ಬಾಸ್ ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ನಮ್ ಜೊತೆ ಆಸ್ ಯೂಶುವಲ್ ಹರಿನಾಥ್ ಇದ್ದೇ ಇರ್ತಾರೆ. ನಮಸ್ಕಾರ ಹರಿ, ನಾವು ಇದೀವಿ ಅಂದ್ರೆ 100% ಕ್ರಿಕೆಟ್ ಮತ್ತು IPL ಬಗ್ಗೆನೇ ಮಾತಾಡೋದು. ಇವತ್ತಿನ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಹರಿ ಏನ್ ಹೇಳ್ತಾರೆ ಅನ್ನೋದು ಕೇಳ್ತಾ ಹೋಗೋಣ. ಹರಿ, RCB ಮತ್ತು ಮುಂಬೈ ಇಂಡಿಯನ್ಸ್ ಒಂದು ಮದಗಜಗಳ ಕಾಳಗ ಅಂತಾನೆ ಹೇಳ್ಬೋದು. ಹೌದು, ಖಂಡಿತ. ಏನ್ ಹೇಳ್ತಾರೆ ಇವತ್ತಿನ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಏನಾಗ್ಬೋದು, ಪ್ಲೇಯರ್ಸ್ ಅಂದ್ರೆ ಆಟಗಾರರು ಬಲಾಬಲ ಹೇಗಿದೆ, ಏನ್ ಹೇಳ್ತೀರಾ? 5 ಟೈಮ್ಸ್ ಚಾಂಪಿಯನ್ಸ್ ವರ್ಸಸ್ ನಂಬರ್ 1 ಫ್ಯಾನ್ ಬೇಸ್ ಇರುವಂತಹ ಟೀಮ್. ಎರಡರದ್ದು ಒಳ್ಳೆ ಫೈಟ್ ಸಿಗುತ್ತೆ ಇವತ್ತು. ಹೌದು. ಈ RCB ವರ್ಸಸ್ CSK ಹೇಗೆ ನಾವು ಕ್ರೇಜ್ ನೋಡಿದ್ವು, ಅದೇ ರೀತಿ RCB ವರ್ಸಸ್ ಮುಂಬೈ ಕೂಡ ನಾವು ಅಷ್ಟೇ ಕ್ರೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಈ 3 ಟೀಮ್ಗಳಿಗೂ ಅಂತ ಫ್ಯಾನ್ ಬೇಸ್ ಇದೆ. ಸೊ ಇನ್ನೊಂದು, ಈ 2 ಟೀಮ್ಗಳು ಹಿಂದಿನ ಒಂದು ಮ್ಯಾಚಸ್ ಗಳನ್ನ ಸೋತಿದೆ. RCB ಕೂಡ ಒಂದು ಮ್ಯಾಚ್ ಸೋತಿದೆ, ಮುಂಬೈ ಕೂಡ ಲಕ್ನೋ ಮೇಲೆ ಸೋತಿದೆ. ಆದ್ರೆ RCB ಒಂದೇ ಒಂದು ಮ್ಯಾಚ್ ಸೋತಿದೆ, 2 ಮ್ಯಾಚ್ ಗೆದ್ದಿದೆ. ಮುಂಬೈ ಅವರು ಯಾಕೋ ಒಂದು ಸೋಲಿನ ಸುರಿಮಳೆಯಲ್ಲೇ ಮುಳುಗೋಗಿದ್ದಾರೆ ಅನ್ಸುತ್ತೆ. 3 ಮ್ಯಾಚ್ ಸೋತಿದ್ದಾರೆ, ಒಂದೇ ಮ್ಯಾಚ್ ಗೆದ್ದಿರೋದು. ದಡ ಒಂಥರ. ಹಾಗಾಗಿ ಅವರು ಒಂದು ವೀಕ್ ಟೀಮ್ ಅಂತ ಕೂಡ ನಾವು ನೋಡ್ಬೋದು, ಯಾಕಂದ್ರೆ RCB ಕಂಪ್ಯಾರಿಟಿವ್ಲಿ. ಬಟ್ ಸ್ಟಿಲ್ ಅವರಿಗೆ ಹೋಮ್ ಪಿಚ್ ಒಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಒಳ್ಳೆ ಫೈಟ್ ನಂತೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಅವರು ಒಂದು ಸೋತಿರೋದ್ರಿಂದ ಅವ್ರು ಕೂಡ ಒಂದು ಪುಟಿದೇಳಲು ಒಂದು ನೋಡ್ತಿರ್ತಾರೆ, ಹೇಗಪ್ಪ ನಾವು RCB ನ ಎದುರಿಸೋದು ಅನ್ನೋದಕ್ಕೆ ಅವರು ಒಂದು ಸ್ಟ್ರಾಟಜಿಸ್ ನ ಮಾಡಿರ್ತಾರೆ. ನೋಡ್ಬೇಕು ಹೇಗಾಡ್ತಾರೆ ಅಂತ. ಹೌದು ಹರಿ, ಇನ್ನೊಂದೇನಂದ್ರೆ ಒಂದ್ ಕಾಲದಲ್ಲಿ ಮುಂಬೈ ಇಂಡಿಯನ್ಸ್ ಯಾವ ತರ ಸ್ಟ್ರಾಂಗ್ ಆಗಿತ್ತು ಅಂತ ನಿಮ್ಗೆ ಗೊತ್ತಿದೆ ನೋಡಿ. ಖಂಡಿತ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಂದ್ರೆ ಎಂತ ಸ್ಕೋರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಅದನ್ನ ಚೇಸ್ ಮಾಡ್ಬೋದು, ಇಲ್ಲ ಅಷ್ಟು ಒಂದು ಟಫ್ ಫೈಟ್ ಕೊಡೋ ಟೀಮ್ ಆಗಿತ್ತು. ಹೌದು. ಅಂದ್ರೆ ಅಲ್ಲಿ ಆಲ್ರೌಂಡರ್ ಗಳ ಒಂದು ಬಲಾಢ್ಯ ಒಂದು ತಂಡನೇ ಇತ್ತು. ಹೌದು, ಖಂಡಿತ. ಪೊಲಾರ್ಡ್ ಇಂದ ಹಿಡಿದು ಇನ್ನು ಸಾಕಷ್ಟು ಜನ ಮಲ್ಲಿಂಗ ಬೌಲಿಂಗ್ ಇತ್ತು. ಹೌದು. ಒಂಥರ ನಾವು ಮುಂಬೈ ಇಂಡಿಯನ್ಸ್ ನ ಎದುರಿಸೋದು ತುಂಬಾ ಕಷ್ಟ ಆಗಿತ್ತು. ಯಾವ್ದೇ ಟೀಮ್, ಈಗ CSK ತುಂಬಾ ಸ್ಟ್ರಾಂಗ್ ಅಂತಿದ್ರು, ಅಂತ CSK ಟೀಮ್ ನ ಕೂಡ ಡಾಮಿನೇಟ್ ಮಾಡಿತ್ತು ಮುಂಬೈ ಟೀಮ್. ಹೆದರ್ತಿದ್ರು ಎಲ್ಲ ಮುಂಬೈ ಟೀಮ್ ನ ಹೇಗ್ ಆಡೋದು ಅಂತ. ಆ ಪೊಲಾರ್ಡ್ ಒಬ್ರು ಬ್ಯಾಕ್ ಬೋನ್ ಮುಂಬೈಗೆ. ಹೌದು. ಆದ್ರೆ ಈಗ ಅಂತ ಪ್ಲೇಯರ್ಸ್ ಎಲ್ಲ ರಿಟೈರ್ಡ್ ಕೊಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮುಂಬೈ ಒಂದ್ ಸ್ವಲ್ಪ ವೀಕ್ ಆಗ್ತಿದ್ಯಾ ಅಂತ ಅನ್ಸಿದೆ. ನೋಡಿ, ಅವ್ರು ರಿಟೈರ್ಡ್ ಕೊಟ್ಟಾಗಿಂದ ಮುಂಬೈ ಟೀಮಿಂದ ನಾವು ಅಂತ ಆಟ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಿಲ್ಲ. ಜೊತೆಗೆ ರೋಹಿತ್ ಶರ್ಮಾ ಕೂಡ ಕ್ಯಾಪ್ಟನ್ಶಿಪ್ ಬಿಟ್ಟಿದ್ದಾರೆ. ಅವ್ರ ಕ್ಯಾಪ್ಟನ್ಶಿಪ್ ಬಿಟ್ಟಾಗಿಂದ ಅವ್ರದ್ದು ಆಟ ಕೂಡ ಚೆನ್ನಾಗಿ ಬರ್ತಿಲ್ಲ. ಹಾಗಾಗಿ ಮುಂಬೈ ಇಂಡಿಯನ್ಸ್ ನಾವು ಮುಂಚೆ ನೋಡಿದ ಟೀಮ್ ಬೇರೆ, ಈಗ ನೋಡ್ತಿರೋ ಟೀಮ್ ಬೇರೆ. ಅವ್ರ ಆಟ ಎಲ್ಲೋ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹೌದು. ಅಂದ್ರೆ ಇವಾಗ ಏನಾಗ್ತಿದೆ ಅಂದ್ರೆ, ಕರೆಕ್ಟ್ ನೀವ್ ಹೇಳಿದ ತಕ್ಷಣ ಅಂದ್ರೆ ಹಿರಿಯ ಆಟಗಾರ ಒಂದು ಕೊರತೆ ಎದ್ ಕಾಣ್ತಿದೆ ಅಂತ. ಖಂಡಿತ. ಹೌದು. ಅಂದ್ರೆ ಅವ್ರು ಏನಂದ್ರೆ ಈಗ ಯೂತ್ಸ್ ಗೆ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ನೀವು ನೋಡ್ಬೋದು ಬೌಲರ್ ವಿಘ್ನೇಶ್ ಪುತ್ತೂರು ಮತ್ತೆ ಅಶ್ವಿನಿ ಕುಮಾರ್ ಅಂತವ್ರಿಗೆಲ್ಲ ಚಾನ್ಸ್ ಕೊಡ್ತಿದ್ದಾರೆ. ಅಂದ್ರೆ ಒಳ್ಳೆ ಪ್ರತಿಭೆಗಳನ್ನ ಒಂದು ಮುನ್ನೆಲೆಗೆ ತರ್ತಾ ಇದ್ದಾರೆ. ಸೊ ಇದು ಒಂದ್ ಕಡೆ ಆದ್ರೆ, ತಂಡವನ್ನ ನಾವು ಗೆಲ್ಲಿಸಿ ಚಾಂಪಿಯನ್ ಮಾಡೋದು, ಅದಕ್ಕೆ ಎಷ್ಟು ಅವರು ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಅದೇ ನೀವ್ ಹೇಳ್ದಂಗೆ ಅವ್ರದ್ದು ಅಂತ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದವರೆಲ್ಲ ಈಗ ರಿಟೈರ್ಡ್ ಕೊಟ್ಟಿದ್ದಾರೆ. ಮಲ್ಲಿಂಗ್ ಇರ್ಬೋದು, ಪೊಲಾರ್ಡ್ ಇರ್ಬೋದು, ಸಿಮನ್ಸ್ ಕೂಡ ಇದ್ರಲ್ಲಿ ಟೀಮ್ ಅಲ್ಲಿ ಇಲ್ಲ. ಸೊ ಹಿಂಗಿದಾಗ ಅವ್ರು ಒಂದು ಯಂಗ್ ಟೀಮ್ ನ ಪ್ರಿಪೇರ್ ಮಾಡ್ತಿದ್ದಾರೆ. ಆ ತರ ಮಾಡೋ ಇದ್ರಲ್ಲಿ ಅವ್ರಿಗೊಂದು ಚಾಲೆಂಜ್ ಆಗಿದೆ ಅಷ್ಟೇ. ಈಗ ನೀವ್ ಹೇಳ್ದಂಗೆ ಯಂಗ್ಸ್ಟರ್ಸ್ ಇದಾರೆ, ಒಳ್ಳೆ ಅನುಭವಿ ಯಂಗ್ ಆಟಗಾರರಿಗೆ ಒಂದ್ ಚಾನ್ಸ್ ಕೊಡ್ತಿರೋದ್ರಿಂದ ಅವ್ರನ್ನ ಒಂದು ಪ್ರಿಪೇರ್ ಮಾಡ್ತಿದ್ದಾರೆ. ಬಹುಶಃ ಈ ಸೀಸನ್ ಅಥವಾ ಈ ನೆಕ್ಸ್ಟ್ ಸೀಸನ್ ಅವರಿಗೆ ಅದು ಫಲ ಕೊಡ್ದಿರೋ ಇರ್ಬೋದು. ಇನ್ನೊಂದು 2-3 ಸೀಸನ್ ಬಿಟ್ಟು ಅವ್ರದ್ದು ಒಳ್ಳೆ ಸ್ಟ್ರಾಂಗ್ ಟೀಮ್ ಆದ್ರೂ ಅದ್ರಲ್ಲಿ ನಾವು ಸರ್ಪ್ರೈಸ್ ಕೊಡೋ ಅವಶ್ಯಕತೆ ಆಟಗಾರ ಆಗ್ತಾರೆ. ಬಟ್ ಈಗ ಅವ್ರಿಗೆ ಅದೊಂಥರ ಚಾಲೆಂಜಿಂಗ್ ಆಗಿದೆ. ಇನ್ನೊಂದು, ಹಾರ್ದಿಕ್ ಪಾಂಡ್ಯ ಕೂಡ ಕ್ಯಾಪ್ಟನ್ಶಿಪ್ ತಗೊಂಡ್ಮೇಲೆ ಮುಂಬೈ ಟೀಮ್ ಯಾಕೋ ನಿರೀಕ್ಷಿತ ಪ್ರದರ್ಶನ ಕೊಡ್ತಿಲ್ಲ. ರೋಹಿತ್ ಶರ್ಮಾ ಕೂಡ ಒಂದು ಫಾರ್ಮ್ ಕಳ್ಕೊಂಡಿದ್ದಾರೆ, ಅವರಿಂದ ನಾವು ಯಾವ್ದು ಆಟ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ. ಹೀಗಾಗಿ ಅದೊಂಥರ ಮುಂಬೈಗೆ ಪ್ಲಸ್ ಪಾಯಿಂಟು ಹೌದು, ಯಂಗ್ಸ್ಟರ್ಸ್ ಗೆ ಚಾನ್ಸ್ ಕೊಡ್ತಿರೋದು. ಜೊತೆಗೆ ಅನುಭವದ ಕೊರತೆನೂ ಕೂಡ ಹೌದು, ಅದೊಂದು ಕೂಡ ಮೈನಸ್ ಪಾಯಿಂಟ್ ಆಗುತ್ತೆ ಅವರಿಗೆ ಮುಂಬೈ ಇಂಡಿಯನ್ಸ್ಗೆ. ಇನ್ನೊಂದು ನೋಡಿ, ನೀವು ಅಬ್ಸರ್ವ್ ಮಾಡಿದ್ರ ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ತಂದ್ರಲ್ಲ, ಅಲ್ಲಿಂದ ನಾವು ಯಾಕೋ ರೋಹಿತ್ ಶರ್ಮಾ ಅವರ ಅನುಭವವನ್ನ ಮುಂಬೈ ಇಂಡಿಯನ್ಸ್ ತಗೋತಿಲ್ಲ ಅಂತ ಹೇಳ್ಬೋದು. ಈಗ ಟ್ರೋಲ್ಗಳು ನೋಡಿರ್ತೀರ ನೀವು, ನಮ್ ಗುರು ರೋಹಿತ್ ಶರ್ಮಾ 16-17 ಕೋಟಿ ತಗೊಳ್ತಾರೆ, 1 ಓವರ್ ಬ್ಯಾಟಿಂಗ್ ಮಾಡ್ತಾರೆ, 39 ಓವರ್ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ತಾರೆ ಅಂತ. ಟ್ರೋಲಿಂಗ್ ಬಿಟ್ಟು ನಾವು ಅದನ್ನ ಆಕ್ಚುಲಿ ಸೀರಿಯಸ್ ಆಗಿ ತಗೊಂಡ್ರೆ ಅದು ಹೌದು. ಅವ್ರು 1 ಓವರ್ ಬ್ಯಾಟಿಂಗ್ ಮಾಡ್ತಾರೆ, ಫಾರ್ಮ್ ಇಲ್ಲ, 1 ಓವರ್ ಬ್ಯಾಟಿಂಗ್ ಮಾಡಿ ಔಟ್ ಆಗಿ ಹೋಗ್ತಾರೆ.
ಡಗೋಟ್ ಅಲ್ಲಿ ಕೂತಿರ್ತಾರೆ. ಹೌದು, ಫೀಲ್ಡ್ ಅಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಮುಂಬೈ ಇಂಡಿಯನ್ಸ್ ಟೀಮ್ ಆಟಗಾರರಿಗೆ ಒಬ್ಬ ಸೀನಿಯರ್ ಪ್ಲೇಯರ್ ಎಕ್ಸ್ಪೀರಿಯನ್ಸ್ ಬೇಕು. ಅವರು ಅಲ್ಲಿ ಫೀಲ್ಡ್ ಅಲ್ಲಿ ಇದ್ದು ಅವ್ರಿಗೆ ಹೇಳ್ಬೇಕು ಆಟಗಾರರಿಗೆ ಹೇಗೆ ಆಡ್ಬೇಕು ಏನಂತ. ಅದೊಂದು ಅವರಲ್ಲಿ ಇಲ್ಲ. ಅನುಭವಿ ಆಟಗಾರನೇ ಡಗೋಟ್ ಅಲ್ಲಿ ಕೂತಿರ್ತಾರೆ ಅಂದ್ರೆ ಇನ್ಯಾರು ಹಾರ್ದಿಕ್ ಪಾಂಡ್ಯ ಅವರು ಮುನ್ನಡೆಸಬೇಕು. ಎಷ್ಟು ಅಂತ ಮುನ್ನಡೆಸ್ತಾರೆ. ಇವಾಗ ಇನ್ನೊಂದು ಅದೇ ತರ ರೋಹಿತ್ ಶರ್ಮಾದು ಒಂದ್ ಕಡೆ ಆಯ್ತು, ಕ್ಯಾಪ್ಟನ್ಸಿ ಇದೆ. ಇವಾಗ ಅಟ್ ಪ್ರೆಸೆಂಟ್ ಸೂರ್ಯಕುಮಾರ್ ಯಾದವ್ ಇದೆ, ಅನುಭವಿ ಆಟಗಾರ. ಹಾರ್ದಿಕ್ ಪಾಂಡ್ಯ ಇದಾರೆ, ಮತ್ತೆ ತಿಲಕ್ ವರ್ಮಾ ಇದಾರೆ. ನಾನು ತಿಲಕ್ ವರ್ಮಾ ಹೆಸರು ತಗೊಂಡ ತಕ್ಷಣ ನಿಮಗೆ ಕಳೆದ ಮ್ಯಾಚ್ ಬಗ್ಗೆ ಹೇಳ್ತೀನಿ ನೋಡಿ. ಅಂದ್ರೆ ಈ ಚೇಸಿಂಗ್ ಮಾಡೋ ಟೈಮ್ ಅಲ್ಲಿ ಲಕ್ನೋ ಇದ್ರ ಮೇಲೆ ತಿಲಕ್ ವರ್ಮನ ಆಟ ಆಡ್ತಿದ್ದವ್ರನ್ನ ವಾಪಸ್ ರಿಟೈರ್ಡ್ ಸೊ ಅಂದ್ರೆ ಏನ್ ಅವ್ರು ನಿಧಾನಗತಿಯ ರನ್ ಅನ್ನ ಮಾಡ್ತಾ ಇರೋ ಉದ್ದೇಶಕ್ಕೆ ಕರ್ಸೋದ್ರ ಏನು. ಬಟ್ ಆ ಮ್ಯಾಚ್ ಸೋಲ್ತಾರೆ ಅವರು, ಸೋಲ್ತಾರೆ. ಆಕ್ಚುಲಿ ನೋಡಿ, ಅದು ಅಬ್ಸರ್ವ್ ಮಾಡಿದ್ರೆ ತಿಲಕ್ ವರ್ಮಾ ನಾವು ಹಳೆ ಮ್ಯಾಚಸ್ ಗಳಲ್ಲಿ ನೋಡಿದ್ರೆ ಅವ್ರು ನಿಂತು ಆಡಿದ್ದಾರೆ. ಅಂದ್ರೆ ಒಳ್ಳೆ ಸ್ಫೋಟಕ ಬ್ಯಾಟಿಂಗ್ ಅವ್ರದ್ದು. ನೀವು ಹಳೆ ಮ್ಯಾಚ್ ಒಂದ್ 3 ಮ್ಯಾಚ್ ನೋಡಿದಾದ್ರೆ ಸ್ಕೋರ್ ಕಾರ್ಡ್ ನೋಡಿದ್ರೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಹೌದು, ಅಂತ ಆಟಗಾರ ಒಂದು ಬಾಲ್ ತಿಂತಿದ್ದಾರೆ ಅಂತ ಅವ್ರನ್ನ ಹೊರಗ್ ಕಳ್ಸೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಯೋಚನೆ ಮಾಡಬೇಕು. ಅಂದ್ರೆ ಇನ್ನೊಂದೇನಂದ್ರೆ ಫ್ಯಾನ್ಸ್ ಕೂಡ ಹಾರ್ದಿಕ್ ಪಾಂಡ್ಯ ಮತ್ತೆ ಕ್ಯಾಪ್ಟನ್ಸಿ ಮೇಲೆ ಮ್ಯಾನೇಜ್ಮೆಂಟ್ ವಿರುದ್ಧ ಒಂದ್ ಸ್ವಲ್ಪ ಇದ್ ಮಾಡ್ತಿದ್ದಾರೆ, ಅಸಮಾಧಾನ ಹೊರಾಗ್ತಿದ್ದಾರೆ. ಅಬ್ವಿಯಸ್ಲಿ ಒಂದು ಅಂತ ಆಟಗಾರರನ್ನ ಅವ್ರು ಬಾಲ್ ತಿಂತಿದ್ದಾರೆ ಅನ್ನೋ ಒಂದ್ ಕಾರಣಕ್ಕೆ ಅವ್ರನ್ನ ಹೊರಗ್ ಕಳ್ಸೋದು, ಆಟದಿಂದ ನಿಲ್ಸೋದು ಅದು ಎಷ್ಟರ ಮಟ್ಟಿಗೆ ಸರಿ? ಅದೊಂದು ಮ್ಯಾನೇಜ್ಮೆಂಟ್ ನಡ್ಕೊಳ್ಳೋ ರೀತಿನ ಅಂತ ನಾವು ಅವಮಾನ ಮಾಡಿರೋ ಒಂದು ಆಟಗಾರರಿಗೆ ಅವಮಾನ ಅದು. ತಿಲಕ್ ವರ್ಮಾ ಎಷ್ಟು ಮ್ಯಾಚಸ್ ಮುಂಬೈ ಪರ ಆಡಿ ಗೆಲ್ಸ್ಕೊಟ್ಟಿದ್ದಾರೆ. ಹೌದು, ಅಂತ ಆಟಗಾರ ಒಂದ್ ಮ್ಯಾಚ್ ಅಲ್ಲಿ ಒಂದು ಬಾಲ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಕಳ್ಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಹೌದು, ಖಂಡಿತ. ಅಂದ್ರೆ ಆ ಮ್ಯಾಚ್ ಕೂಡ ಸೋತ್ರು, ಗೆದ್ದಿದ್ರು. ಇವ್ರು ಕಳ್ಸಿದಕ್ಕಾರ ಒಂದು ಇದಾಯ್ತು. ಬಟ್ ಇವ್ರ ಜಾಗದಲ್ಲಿ ಮಿಚೆಲ್ ಸ್ಯಾಂಟ್ನರ್ ಕರ್ಸ್ತಾರೆ. ಏನಂತ ಫಿನಿಶರ್ ಹಾರ್ದಿಕ್ ಪಾಂಡ್ಯಗೂ ಫಿನಿಶ್ ಮಾಡಕ್ಕೆ ಆಗ್ಲಿಲ್ಲ, ಮ್ಯಾಚ್ ಸೋಲ್ತಾರೆ. ಹೌದು, ಹಂಗಾಗಿ ಮುಂಬೈ ಇಂಡಿಯನ್ಸ್ ಆ ಲೆವೆಲ್ಗೆ ಇಳಿಬಾರ್ದು ಅಂತ, ಆ ಟೀಮ್ ಆ ಲೆವೆಲ್ಗೆ ಇಳಿಲೇಬಾರದು. ಅದ್ರ ಇತಿಹಾಸನೇ ಬೇರೆ ಇದೆ ಮುಂಬೈ ಇಂಡಿಯನ್ಸ್. ಸೊ ಅವರು ಸ್ಟ್ರಾಂಗ್ ಟೀಮ್ ನ ಹೆಂಗೆ ಬಿಲ್ಡ್ ಮಾಡೋದು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕೆ ಹೊರತು ಒಂದು ಆಟಗಾರನ ಆತರ ಆಟದ ಮಧ್ಯದಲ್ಲಿ ಕಳ್ಸೋದು ಸರಿಯಲ್ಲ. ಹಂಗ್ ಮಾಡೋದಾಗಿದ್ರೆ ನಮ್ಮ RCB ಎಷ್ಟು ಜನ ಕಳಿಸ್ಬೇಕಿತ್ತು, ಪ್ರತಿ ಮ್ಯಾಚ್ ಎಲ್ಲದಕ್ಕೂ ಎಬಿಡಿ ಕಳಿಸಬಹುದಾಗಿತ್ತು, ವಿರಾಟ್ ಕೊಹ್ಲಿ ಕಳಿಸಬಹುದಿತ್ತು. ಸೊ ಅದು ಇದೊಂದು ಬಹಳ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಕೂಡ ಆಗ್ತಿದೆ, ಅಂದ್ರೆ ಟ್ರೋಲ್ ಆಗ್ತಿದೆ ಈ ತರ ಮಾಡಬಹುದಾಗಿತ್ತು ಅಂತ. ಬಟ್ ಇನ್ನೊಂದು ಹರಿ, ಇದೆಲ್ಲ ಹೊರತುಪಡಿಸಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ RCB ಯಾವ ತರ ಸ್ಟ್ರಾಂಗ್ ಇದೆ. RCB ನೋಡಿ, ಈಗ ನೀವು ಮುಂಬೈ ಇಂಡಿಯನ್ಸ್ ಮತ್ತೆ RCB ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ 33 ಮ್ಯಾಚ್ ಅನ್ನು ಆಡಿದ್ದಾರೆ ಅವರು. 19 ಮ್ಯಾಚ್ ಮುಂಬೈ ಗೆದ್ದಿದ್ದಾರೆ, RCB ಅವರು ಎಷ್ಟು 14 ಮ್ಯಾಚ್ ಗೆದ್ದಿದ್ದಾರೆ. ಹೆಡ್ ಟು ಹೆಡ್ ಅಲ್ಲಿ ಮುಂಬೈ ಇಂಡಿಯನ್ಸ್ ತುಂಬಾ ಮುಂದಿದ್ದಾರೆ. ಆದ್ರೆ ಮುಂಬೈ ಇಂಡಿಯನ್ಸ್ ನ ರೀಸೆಂಟ್ ಫಾರ್ಮ್ ನೋಡೋದಾದ್ರೆ ಅವ್ರು ಅಷ್ಟರ ಮಟ್ಟಿಗೆ ಏನ್ ಪ್ರದರ್ಶನ ಕೊಡ್ತಿಲ್ಲ. ಹೌದು, ಇನ್ನ RCB ನೋಡೋದಾದ್ರೆ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ. 2 ಮ್ಯಾಚ್ ಅವೇ ಮ್ಯಾಚಸ್ ಗೆದ್ದಿದ್ದಾರೆ. ಬೇರೆ ಪಿಚಸ್ ಗಳಲ್ಲಿ ಹೋಮ್ ಪಿಚ್ ಅಲ್ಲಿ ಸೋತಿರ್ಬೋದು, ಬಟ್ ಸ್ಟಿಲ್ ಅವ್ರು ಒಂದು ಈ ಸಲ ಕಾನ್ಫಿಡೆಂಟ್ ಆಗಿದ್ದಾರೆ. ಹಾಗಾಗಿ ಒಳ್ಳೆ ಫೈಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವರಿಗೆ ಹೋಮ್ ಪಿಚ್ ಅಡ್ವಾಂಟೇಜ್ ಇರುತ್ತೆ, ಇವ್ರಿಗೆ ಹಿಂದಿನ ಮ್ಯಾಚಸ್ ಗಳು ಗೆದ್ದಿರೋ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಫೈಟ್ ನೋಡ್ಬೋದು ನಾವು. RCB ಒಂದ್ ಲೆಕ್ಕದಲ್ಲಿ ಸ್ಟ್ರಾಂಗ್ ಇದೆ ಮುಂಬೈ ಇಂಡಿಯನ್ಸ್ ಗಿಂತ, ಯಾಕಂದ್ರೆ ಇವರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇದ್ದಾರೆ. ಕೊಹ್ಲಿದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಆ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಕೊಹ್ಲಿ ಕೂಡ ಹೆಂಗ್ ಆಟ ಆಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಹಂಗಾಗಿ RCB ಟೀಮ್ಗೆ ಒಂದ್ ಸ್ವಲ್ಪ ಅಡ್ವಾಂಟೇಜ್ ಇದೆ. ಹೌದು, RCB ಟೀಮು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರಿ. ಬಟ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ GT ಮೇಲೆ ಸೋತ್ಬಿಟ್ರು. ಅಂದ್ರೆ ನಮ್ ಚಿನ್ನಸ್ವಾಮಿ ಫಸ್ಟ್ ಬ್ಯಾಟಿಂಗ್ ಹೋಗ್ಬಿಟ್ಟು RCB. ಹೌದು, ಇದೊಂದು ನೀವು ಟ್ರೋಲ್ ನೋಡಿರ್ಬೋದು. ಹೆಂಗ್ ಟ್ರೋಲ್ ಮಾಡ್ತಾರೆ ಅಂದ್ರೆ, ಮನೇಲಿ ಅಮ್ಮ ಹೇಳ್ತಾರಂತೆ, ಮನೇಲಿ ಆಡ್ಬೇಡಿ, ಹೊರಗೋಗಿ ಚೆನ್ನಾಗ್ ಆಡಿ ಅಂತ. ಹಂಗೆ ನಮ್ಮ RCB ಟೀಮ್ ಅವ್ರು ಕೂಡ ಹೋಮ್ ಪಿಚ್ ಅಲ್ಲಿ ಬಿಟ್ಕೊಟ್ಬಿಟ್ರು, ಅವೇ ಬೇರೆ ಪಿಚಸ್ ಗಳಲ್ಲಿ ಚೆನ್ನಾಗ್ ಆಡಿದ್ದಾರೆ. ಆ ಟ್ರೋಲ್ ನ ನಾವು ಟ್ರೋಲ್ ಆಗೇ ತಗೋಬಹುದು, ಬಟ್ ಸ್ಟಿಲ್ ಅದೊಂಥರ ಫ್ಯಾಕ್ಟ್. ಇವ್ರಿಗೆ ಹೋಮ್ ಪಿಚ್ ಅಲ್ಲಿ ಆಡ್ದಿರೋದು ಅವೇ ಪಿಚ್ ಅಲ್ಲಿ ಹೆಂಗ್ ಆಡ್ತಾರೆ ಅಂತ. ಬಟ್ 2 ಮ್ಯಾಚಸ್ ಚೆನ್ನಾಗಿ ಆಡಿದ್ದಾರೆ. ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಅಲ್ಲೇ ಮುಂಬೈ ಮೇಲೆ ಕೂಡ ಆಡ್ತಾರೆ ಅಂತ. ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಏನಾರು ಆಯ್ತಾ RCBಗೆ? ಖಂಡಿತ. ನಾವು ಅವ್ರ ಬ್ಯಾಟಿಂಗ್ ಅಲ್ಲಿ ನೋಡೋದಾದ್ರೆ ನಾವು ಕೊಹ್ಲಿ ಅವ್ರದ್ದು ಡಿಫೆನ್ಸಿವ್ ಆಟ ನೋಡ್ಬೇಕಿತ್ತು. ಕೊಹ್ಲಿ ಅವರು ಡಿಫೆನ್ಸಿವ್ ಆಟ ಆಡಿ ಮಿಕ್ಕಿದ ಪ್ಲೇಯರ್ಸ್ ಎಲ್ಲ ಅಗ್ರೆಸಿವ್ ಆಡ್ತಿದ್ರು. ಅವ್ರ ಸ್ಟ್ರಾಟಜಿನೇ ಅದಾಗಿತ್ತು. ಕೊಹ್ಲಿ ಒಬ್ರು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ಡಿಫೆನ್ಸಿವ್ ಆಟ ಆಡ್ಬೇಕು, ಮಿಕ್ದವರೆಲ್ಲ ಅಗ್ರೆಸಿವ್. ಒಂದು ಕ್ಯಾಚ್ ಮಿಸ್ ಆದ್ರ ಪರ ಎಲ್ಲ ಹೊಡೆದಾಡಿ ಅಂತ ಅನ್ನೋ ಒಂದು ಸ್ಟ್ರಾಟಜಿನೇ RCB ಮ್ಯಾನೇಜ್ ಮಾಡ್ಕೊ ಬಂದಿದ್ದು. ಬಟ್ ನಾವು ಆ ಮ್ಯಾಚ್ ನೋಡೋದಾದ್ರೆ ಯಾರ ಮೇಲೆ, GT ಮೇಲೆ ನೋಡೋದಾದ್ರೆ ಕೊಹ್ಲಿ ಕೂಡ ಅಗ್ರೆಸಿವ್ ಆಗಕ್ ಹೋಗ್ತಾರೆ, ಫಸ್ಟ್ ಬೀಸಕ್ ಹೋಗ್ತಾರೆ. ಅದ್ ಗೊತ್ತಿರುತ್ತೆ, ಅಲ್ಲೇ ಫೀಲ್ಡರ್ ನಿಲ್ಸಿರ್ತಾರೆ, ಸ್ಟಿಲ್ ಕ್ಯಾಚ್ ಕೊಟ್ಟು ಹೋಗ್ತಾರೆ. ಪವರ್ ಪ್ಲೇ 4 ವಿಕೆಟ್ ಕೂಡ ಒಂದು ಕೊನೆ ಒಂದು ಮಧ್ಯಮ ಕ್ರಮಾಂಕದಲ್ಲಿ ಆಲ್ರೌಂಡರ್ ಗಳು ಒಳ್ಳೆ ಚೆನ್ನಾಗಿ ಆಡಿದ್ರು. ಲಿವಿಂಗ್ಸ್ಟೋನ್ ಆಗಿರ್ಬೋದು, ಮತ್ತೆ ಟೀಮ್ ಡೇವಿಡ್ ಆಗಿರ್ಬೋದು, ಹೌದು. ಬಟ್ ಸ್ಟಿಲ್ ಅವರು ಒಂದು ಕೋಆರ್ಡಿನೇಷನ್ ಮೂಲಕ ಅವರ ಸ್ಟ್ರಾಟಜಿ ಮೇಲೆ ಆಡಿದಿದ್ರೆ RCB ಅಲ್ಲೂ ಕೂಡ ಚೆನ್ನಾಗಿ ಆಡ್ತಿದ್ರು. 200+ ಹೊಡೆದ್ರೆ ವಿನ್ ಆಗ್ತಿದ್ರು. ಏನೋ ಒಂದು ಲೆಕ್ಕಾಚಾರ ತಲೆಗಳಿಗಾಗಿರ್ಬೋದು. ಬಟ್ ಈ ಮುಂಬೈ ಇಂಡಿಯನ್ಸ್ ಮೇಲೆ ಆ ತಪ್ಪು ಮಾಡಲ್ಲ ಅಂತ ಒಂದು ನೋಡ್ಬೋದು ನಾವು. ಸೊ ಇವಾಗ ವಾಂಖೆಡೆ ಸ್ಟೇಡಿಯಂ
ಯಾವ ತರ ಬೌಲಿಂಗ್ ಸ್ನೇಹಿನ ಬ್ಯಾಟಿಂಗ್ ಸ್ನೇಹಿನ? ಅದು ಅಬ್ವಿಯಸ್ಲಿ ವಾಂಕಡೆ ಸ್ಟೇಡಿಯಂ ಬ್ಯಾಟಿಂಗ್ ಫ್ರೆಂಡ್ಲಿನೇ ಇರೋದದು ಪಿಚ್ಚು. ಮತ್ತೆ ಅಲ್ಲಿ ಟಾಸ್ ಗೆದ್ದವ್ರು ಆಲ್ಮೋಸ್ಟ್ ಚೇಸಿಂಗ್ ತಗೋಬೇಕು. ಚೇಸಿಂಗ್ ತಗೊಂಡವ್ರೆ ಆಲ್ಮೋಸ್ಟ್ ಅಲ್ಲಿ ಗೆದ್ದಿರೋದು. ನಾವು ಹಿಂದಿನ ಮ್ಯಾಚ್ ಅಲ್ಲಿ ನೋಡಿ ಹೇಳಿದ್ವಲ್ಲ, ಬೆಂಗಳೂರು ಪಿಚ್ ಕೂಡ ಚೇಸಿಂಗ್ ತಗೊಂಡವ್ರೆ ಗೆದ್ರು. ಹಂಗಾಗಿ ಇಲ್ಲೂ ಕೂಡ ಚೇಸಿಂಗ್ ಯಾರು ತಗೊಳ್ತಾರೋ ಟಾಸ್ ಗೆದ್ದು ಅವ್ರಿಗೆ ಸ್ವಲ್ಪ ಬೆನಿಫಿಟ್ ತುಂಬಾನೇ ಇರುತ್ತೆ. ಸ್ವಲ್ಪ ಅಲ್ಲ, ತುಂಬಾನೇ ಇರುತ್ತೆ ವಾಂಕಡೆ ಸ್ಟೇಡಿಯಂ ಅಲ್ಲಿ. ಸೊ ಇನ್ನೊಂದು ಮಿಸ್ ಆಗಿ RCB ಬ್ಯಾಟಿಂಗ್ ಫಸ್ಟ್ ಆಯ್ತು ಅಂದ್ರೆ ಎಷ್ಟು ಟಾರ್ಗೆಟ್ ಕೊಟ್ರೆ ವಿನ್ ಆಗೋ ಚಾನ್ಸ್ ಇರುತ್ತೆ? ಅಬ್ವಿಯಸ್ಲಿ 200+ ಕೊಡ್ಲೇಬೇಕು ಈ ವಾಂಕಡೆ ಸ್ಟೇಡಿಯಂ ಅಲ್ಲಿ. ಬೆಂಗಳೂರಲ್ಲಿ ಇನ್ನ ಜಾಸ್ತಿ ಕೊಡ್ಬೇಕಾಗಿತ್ತು ಅವರು. ಬಟ್ ವಾಂಕಡೆ ಸ್ಟೇಡಿಯಂದು ಒಂದು ಆವರೇಜ್ ಬಂದು 170 to 180. ಹಂಗಿದಾಗ ಮುಂಬೈ ಇಂಡಿಯನ್ಸ್ ಕೂಡ ಅಷ್ಟೇನು ಓಪನಿಂಗ್ ಬರ್ತಿಲ್ಲ ಅವರಲ್ಲಿ, ಮುಂಬೈ ಇಂಡಿಯನ್ಸ್ ಅಲ್ಲಿ ನಾವು ನೋಡೋದಾದ್ರೆ. ಹಂಗಾಗಿ ಇವ್ರೊಂದು 200 ಲೆವೆಲ್ ಅಲ್ಲಿ ಕೊಟ್ಟರು ಸಾಕು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಗೆಲ್ಲೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇವರು ಡಿಫೆನ್ಸ್ ಮಾಡ್ಕೊಳಕ್ಕೂ ಒಳ್ಳೆ ಬೌಲರ್ಸ್ ಇದಾರೆ. ಹೆಸಲ್ವುಡ್, ಭುವನೇಶ್ವರ್ ಕುಮಾರ್ ಎಲ್ಲ ಚೆನ್ನಾಗಿ ಹಾಕ್ತಿದ್ದಾರೆ. ಹಾಗಾಗಿ 200 ಇದ್ರೆ ಸಾಕು ಅನ್ಸುತ್ತೆ. 200 ಸಾಕು ಅಂತೀರಾ? ಬಟ್ ಏನಂತಂದ್ರೆ ಲಾಸ್ಟ್ ಅದ್ರದ್ದು ಸರಾಸರಿ ನೋಡೋದಾದ್ರೆ RCB ಅಲ್ಲಿ 235 ಏನೋ ಹೊಡೆದಿದೆ, ಮುಂಬೈ 230 ಹೊಡೆದಿದ್ದಾರೆ. ಸೊ ಈ ತರ ಇದ್ದಾಗ ಎರಡೂ ಕೂಡ 200+ ಹೊಡೆಯೋ ಸಾಮರ್ಥ್ಯ ಇಬ್ರಿಗೂ ಇದೆ. ಬಟ್ ಸ್ಟಿಲ್ ಮುಂಬೈ ಇಂಡಿಯನ್ಸ್ ಗೆ ನೀವು ನೋಡೋದಾದ್ರೆ ಓಪನಿಂಗ್ ಅವ್ರದ್ದು ಚೆನ್ನಾಗಿ ಆಟ ಬರ್ತಿಲ್ಲ. ರೋಹಿತ್ ಶರ್ಮಾದು ಫಾರ್ಮಲ್ ಇಲ್ಲ, ರಿಕಲ್ಟನ್ ಚೆನ್ನಾಗಿ ಆಡ್ತಿಲ್ಲ ಅವ್ರದ್ದು. ಹಾಗಾಗಿ ಅವ್ರು ಮೈನಸ್ ಆಗ್ತಿರೋದು ಓಪನಿಂಗ್ ಚೆನ್ನಾಗಿ ಬರ್ತಿಲ್ಲ. ಈ ಮ್ಯಾಚ್ ಅಲ್ಲಿ ಕೂಡ ಅವ್ರದ್ದು ಏನಾದ್ರು ಓಪನಿಂಗ್ ಕಿತ್ಕೊಬಿಟ್ರೆ ನಾವು ಅವ್ರ ಮೇಲೆ ಈಸಿಯಾಗಿ ಪ್ರೆಷರ್ ಬಿದ್ದೇ ಹೋಗುತ್ತೆ. ಮತ್ತೆ ತಿಲಕ್ ವರ್ಮಾ ಹೆಂಗ ಹಿಂದಿನ ಮ್ಯಾಚ್ ಅಲ್ಲಿ ಆಡಿ ಕಳ್ಸಿದ್ರು. ಈ ಮ್ಯಾಚ್ ಅಲ್ಲಿ ಆಡ್ತಾರೋ ಇಲ್ಲ ಗೊತ್ತಿಲ್ಲ. ಅವ್ರ ಬಲ್ಲಿ ಯಾರು ಹೊಸ ಆಟಗಾರ ಬರ್ತಾರೆ ಅದು ಗೊತ್ತಿಲ್ಲ, ಬೇರೆ ಯಾರೋ ಬರ್ಬೋದು. ಹಂಗಿದಾಗ ಅವ್ರದ್ದು ಬ್ಯಾಟಿಂಗ್ ಸ್ವಲ್ಪ ವೀಕ್ ಆಗ್ಬೋದು. ಆಮೇಲೆ ಬೌಲಿಂಗ್ ಮರಿಬಾರ್ದು ನಾವು, ಬೌಲಿಂಗ್ ತುಂಬಾ ಸ್ಟ್ರಾಂಗ್ ಇದೆ ಅವ್ರದ್ದು, ಮುಂಬೈ ಅವ್ರದ್ದು. ಬೋಲ್ಟ್ ಇದಾರೆ, ದೀಪಕ್ ಚಾರ್ ಕೂಡ ಚೆನ್ನಾಗಿ. ಸೊ ಹಂಗಾಗಿ ಮತ್ತೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದೀರಾ, ಅವ್ರದ್ರಲ್ಲಿ ಒಂದೊಂದ್ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಚೆನ್ನಾಗಿ ಆಡ್ತಿದ್ರು ಅಲ್ವಾ? ಫಸ್ಟ್ ವಿಘ್ನೇಶ್ ಪುತ್ತೂರು ಚೆನ್ನಾಗಿ ಆಡಿದ್ರು, ಆಮೇಲೆ ಅಶ್ವಿನಿ ಕುಮಾರ್, ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ 5 ವಿಕೆಟ್ ತೆಗೆದ್ಬಿಟ್ಟು. ಸೊ ಈ ಮ್ಯಾಚ್ ಅಲ್ಲಿ ಯಾರಿಗೆ ಹೇಳಕ್ಕಾಗಲ್ಲ. ಹಂಗ್ ನೋಡಕ್ ಹೋದ್ರೆ ನಮ್ಮ RCB ಬೌಲಿಂಗ್ ಕೂಡ ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ, RCB ಬೌಲಿಂಗ್ ತುಂಬಾ ಚೆನ್ನಾಗಿದೆ ಈ ಸಲ. ಅದಕ್ಕೆ ಅವರು ಒಂಥರ ಬ್ಯಾಲೆನ್ಸ್ಡ್ ಟೀಮ್ ಆಗಿರೋದು. ಹೆಸಲ್ವುಡ್ ವಿಕೆಟ್ ತೆಗಿತಿದ್ದಾರೆ. ಮತ್ತೆ ರಸಿಕ್ ಸಲಾಮ್ ಅವರು ಕೂಡ ಚೆನ್ನಾಗಿ ಹಾಕ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಸ್ವಲ್ಪ ದುಬಾರಿ ಆದ್ರು. ಒಂದು ಅದ್ಭುತವಾಗಿ ಒಂದು ಒಳ್ಳೆ ಮನರಂಜನೆ ಮ್ಯಾಚ್ ಅಂತಾನೆ ಹೇಳ್ಬೋದು. ಖಂಡಿತ ನಾವು ಒಳ್ಳೆ ಫೈಟ್ ಎಕ್ಸ್ಪೆಕ್ಟ್ ಮಾಡಬಹುದು ಇವರಿಬ್ಬರ ಮಧ್ಯೆ. ಸೊ ನಿಮ್ಗೆ ಒಟ್ಟಾರೆ ನೋಡೋದಾದ್ರೆ ವಿನ್ನಿಂಗ್ ಪ್ರಿಡಿಕ್ಷನ್ ಸರಾಸರಿ ಯಾರಿಗ್ ಜಾಸ್ತಿ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ? ಅದು ಮುಂಬೈ ಇಂಡಿಯನ್ಸ್ ಗೆ ಸ್ವಲ್ಪ ಬೆನಿಫಿಟ್ ಇದೆ ಅನ್ಸುತ್ತೆ. ಅಂದ್ರೆ ಎಷ್ಟೇ ಆದ್ರೂ ಅವರು ಸೋತಿರ್ಬೋದು ಹಳೆ ಮ್ಯಾಚಸ್ ಗಳನ್ನ. ಬಟ್ ಈ ಸಲ ಅವ್ರು ಒಳ್ಳೆ ಸ್ಟ್ರಾಟಜಿ ಮಾಡಿ ನನಗೆ ಯಾಕೋ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಅವರಿಗೆ ಒಂದು ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇದೆ ಅನ್ಸುತ್ತೆ. ಲೈಕ್ 50-50 or 60-40 ಆ ಲೆವೆಲ್ ಇದೆ. 60 ಮುಂಬೈ, 40 RCB. ನೋಡ್ಬೇಕು ಹೆಂಗಿರುತ್ತೆ ಅಂತ. ಒಳ್ಳೆ ಫೈಟ್ ಕೂಡ ಇರುತ್ತೆ. ಫೈಟ್ ಕೂಡ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಇಬ್ರಿಗೂ ಗೆಲುವಿನ ಹಾದಿಗೆ ಮರಳಬೇಕು. ಹಾಗಾಗಿ ಇಬ್ರು ಸ್ಟ್ರಾಟಜಿಸ್ ಮಾಡಿರ್ತಾರೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಮುಂಬೈ ಇಂಡಿಯನ್ಸ್ ಗೆ ಹೋಮ್ ಪಿಚ್ಚು ಅದು ಅಡ್ವಾಂಟೇಜು ಎಲ್ಲ ತಗೊಂಡು ಒಂದು ಸ್ಟ್ರಾಟಜಿ ಮಾಡ್ತಾರೆ ಅಂತ ಅನ್ಸುತ್ತೆ RCB ಮೇಲೆ. ನೋಡ್ಬೇಕು. ಅಕಸ್ಮಾತ್ RCB ಏನಾದ್ರು ಇವತ್ತಿನ ಮ್ಯಾಚ್ ಸೋತ್ರೆ ಬಾಟಮ್ ಕೆಳಗಡೆ ಹೋಗೋ ಚಾನ್ಸ್ ಇರುತ್ತೆ. ಮುಂಬೈ ಇಂಡಿಯನ್ಸ್ ಸೋತ್ರೆ ಬಾಟಮ್ ಗೆ ಹೋಗ್ಬಿಡುತ್ತೆ. ಸೊ ಎರಡಕ್ಕೂ ಕೂಡ ಒಂದು ಪ್ರತಿಷ್ಠೆಯ ಒಂದು ಪಂದ್ಯ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಇವತ್ತಿನ ಮ್ಯಾಚ್ ಅನ್ನ ಒಂದು RCB ಒಂದು ಅದ್ಭುತವಾಗಿ ಆಟ ಆಡುವ ಮೂಲಕ ಫ್ಯಾನ್ಸ್ಗೂ ಮತ್ತೆ ಎಲ್ಲರಿಗೂ ಖುಷಿ ಕೊಡ್ಲಿ ಅನ್ನೋದೇ ನಮ್ಮ ಆಶೆ. ಅವೇ ಪಿಚಸ್ ಅಲ್ಲಿ ವಿನ್ನಿಂಗ್ ಆಗಿರೋದ್ರಿಂದ ಆ ಸ್ಟ್ರೀಕ್ ನ ಇನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ಅದೇ ಒಂದು ಅವರ ಒಂದು ಗೆಲುವಿನ ಹಳಿಗೆ ಮತ್ತೆ ಮರಳಿ ನಮ್ಮ RCB ಅಂತ ಹೇಳ್ತಾ ಈ ಒಂದಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಹರಿನಾಥ್ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.